ಮಾರುಕಟ್ಟೆಗಳಲ್ಲಿ ಎತ್ತುಗಳ ಬೆಲೆ ಗಗನಕ್ಕೇರಿ ಸಂಕಷ್ಟ ಎದುರಿಸುವ ಸ್ಥಿತಿ ಇದೆ. ಕೃಷಿ ಸಂಕಷ್ಟದ ನಡುವೆ ಮಕ್ಕಳನ್ನೇ ಜೋಡೆತ್ತು ಮಾಡಿ ತಂದೆ ತಾಯಿ ಕೃಷಿ ಉಳುಮೆಯನ್ನು ಮಾಡ್ತಾ ಇದ್ದಾರೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ವೆಂಕಟಾಪುರ ಗ್ರಾಮದಲ್ಲಿ ಮನ ಕಲಕುವ ದೃಶ್ಯ ಇದು. ಪ್ರಾಣಿಗಳ ರೀತಿಯಲ್ಲಿ ಎತ್ತುಗಳ ರೀತಿಯಲ್ಲಿ ಮನುಷ್ಯರೇ ಉಳುಮೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಎತ್ತುಗಳನ್ನು ಒಂದು ಜೋಡೆತ್ತು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ. ಆ ಲಕ್ಷಾಂತರ ರೂಪಾಯಿಯನ್ನು ತೆಗೆದುಕೊಂಡು ಬಂದು ಉಳುಮೆ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಲಕ್ಷಾಂತರ ರೂಪಾಯಿ ಕೊಟ್ಟು ಟ್ರ್ಯಾಕ್ಟರ್ಗಳನ್ನು ತೆಗೆದುಕೊಂಡು ಬಂದು ಉಳುಮೆಗಳನ್ನು ಮಾಡೋಕ್ಕಾಗೋದಿಲ್ಲ. ಹೀಗಾಗಿ ತಮ್ಮ ಮಕ್ಕಳನ್ನೇ ಎತ್ತುಗಳ ರೀತಿಯಲ್ಲಿ ಬಳಸಿ ಎಲೆಕೋಸು ಹೊಲದಲ್ಲಿ ಉಳುಮೆ ಮಾಡಿದ್ದಾರೆ. ನೋಡ್ತಾ ಇದ್ದೀರಿ, ಕಳೆನಾಶಕ್ಕೆ ತಂದೆ ಮತ್ತು ಮಕ್ಕಳಿಂದಲೇ ಶ್ರಮ ವಹಿಸಲಾಗ್ತಾ ಇದೆ. ಕಳೆನಾಶಕ್ಕೆ ಬಾಡಿಗೆ ಎತ್ತುಗಳಿಂದ ನೀವು ಈ ಕಳೆನಾಶವನ್ನು ಮಾಡಿದ್ರೆ ಚಿಕ್ಕುಂಟೆ ಅಂತ ಕರೀತಾರೆ. ಎತ್ತುಗಳಿಗೆ ದಿನಕ್ಕೆ 2,500 ರೂಪಾಯಿ ಕೊಡಬೇಕಾಗುತ್ತೆ. ಹೀಗಾಗಿ 2,500 ರೂಪಾಯಿ ಕೊಡುವಂಥ ಶಕ್ತಿ ನಮಗಿಲ್ಲ, ನಾವೇ ಎತ್ತುಗಳ ರೀತಿಯಲ್ಲಿ ಎಳಿತೀವಿ ಇದನ್ನು ಅಂಥೇಳಿ ಚಿಕ್ಕುಂಟೆಯನ್ನು ಸಾಗಿಸ್ತಾ ಇದ್ದಾರೆ. ಜೋಡೆತ್ತಿನಂತೆ ನೊಗವನ್ನು ಹಿಡಿದಿದ್ದಾರೆ ಮಕ್ಕಳು. ಇದು ನಿಜಕ್ಕೂ ಕೂಡ ಮನಕಲುಕುವಂಥ ದೃಶ್ಯ. ಇದು ಎಂಥ ಘೋರವಾದಂಥ ದೃಶ್ಯ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಪ್ರಾಣಿಗಳ ರೀತಿಯಲ್ಲಿ ಮನುಷ್ಯರನ್ನು ನಡೆಸಿಕೊಂಡಾಗ ಹಾಗೆ ಅನಿಸುತ್ತೆ. ಅದು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಇದು ಎಲೆಕೋಸು, ಹಾವೇರಿಯ ರಾಣೆಬೆನ್ನೂರಿನ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಮಕ್ಕಳನ್ನೇ ಎತ್ತುಗಳ ರೀತಿಯಲ್ಲಿ ಬಳಕೆ ಮಾಡಿ ಚಿಕ್ಕುಂಟೆಯನ್ನು ಹೊಡಿತಾ ಇದ್ದಾರೆ. ಎಷ್ಟು ಬೋಲ್ಡ್ ಮಾತಾಡ್ತಿದ್ದಾನೆ ಮದುವೆ